ವಾವ್, ಸೂಪರ್ ಆಗಿದೆ, ಸಖತ್ ಟೇಸ್ಟ್ ಆಗಿದೆ. ಬಿಸಿ ಬಿಸಿ ರೊಟ್ಟಿ ಚಟ್ನಿಯಲ್ಲಿ ಅದ್ದಿ ತಿಂತಾ ಇದ್ರೆ ಇರುತ್ತೆ, ಸಖತ್ ಟೇಸ್ಟ್ ಇರುತ್ತೆ. ನಿಮ್ಮ ಟೈಮ್ ನಾನು ವೇಸ್ಟ್ ಮಾಡಲ್ಲ. ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ. ಈ ರೆಸಿಪಿ ಯಾವ ತರ ಮಾಡೋದಂತ ವಿಡಿಯೋ ಒಳಗಡೆ ಹೋಗಿ ನೋಡೋಣ. ಈಗ ರೊಟ್ಟಿಗೆ ಬೇಕಾಗಿರುವ ಪದಾರ್ಥಗಳು ಕಟ್ ಮಾಡ್ಕೊಳ್ಳೋಣ. ಈರುಳ್ಳಿ 3, ಈರುಳ್ಳಿ ಕಟ್ ಮಾಡಿದ್ಮೇಲೆ ಒಂದು ಚಾಪರಲ್ಲಿ ಸಣ್ಣದಾಗಿ ಚಾಪ್ ಮಾಡಿದರೆ ನಾವು ರೊಟ್ಟಿ ತಟ್ಟಿದಾಗ ತೊಂದರೆ ಇಲ್ಲ, ಚೆನ್ನಾಗಿ ತಟ್ಕೋಬೋದು. ಈಗ ಸಬ್ಸಿಗೆ ಸೊಪ್ಪು ಅರ್ಧ ಕಟ್ಟು ತೊಗೊಂಡಿದ್ದೀನಿ. ನೀವು ಸಬ್ಸಿಗೆ ಸೊಪ್ಪು ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಂತರ ಕೊತ್ತಂಬರಿ ಒಂದು 1/4 ಕಟ್ಟು ಸಣ್ಣದಾಗಿ ಹೆಚ್ಚಿ ಇಟ್ಕೋಬೇಕು. ಕೊತ್ತಂಬರಿ ಕಟ್ ಮಾಡಿದ್ಮೇಲೆ ಹಸಿರು ಮೆಣಸಿನಕಾಯಿ ಒಂದು 4ರಿಂದ 5, ಚಿಕ್ಕ ಮಕ್ಕಳಿದ್ರೆ ಒಂದು 2-3 ತಗೊಳ್ಳಿ, ಅವಾಯ್ಡ್ ಮಾಡಿ ಖಾರ. ಒಂದು ಕ್ಯಾರೆಟ್ ತಗೊಂಡು ಈ ಥರ ಸಿಪ್ಪೆ ಸುಲಿದು ತುರ್ಕೊಂಡು ಇಟ್ಕೊಳ್ಳೋಣ. ನೆಕ್ಸ್ಟ್ ಸ್ಟವ್ ಆನ್ ಮಾಡಿ ಒಂದು ಬೌಲ್ ಇಟ್ಟು ಅದರಲ್ಲಿ 1 ಲೋಟ ನೀರಿಟ್ಟು 2 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಂಡು ಉಗುರು ಬೆಚ್ಚಗೆ ಮಾಡ್ಕೋಬೇಕು, ಜಾಸ್ತಿ ಬಿಸಿ ಮಾಡಬಾರ್ದು. ಉಗುರು ಬೆಚ್ಚ ಆದಮೇಲೆ ಸೈಡ್ಗೆ ಎತ್ತಿಟ್ಟು ಒಂದು ಬೌಲಲ್ಲಿ 1 ಕಪ್ಪು ಅಕ್ಕಿ ಹಿಟ್ಟು ತಗೋಬೇಕು. ಅಂದರೆ ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಅಕ್ಕಿ ಹಿಟ್ಟು ತಗೊಂಡು ಕ್ಯಾರೆಟ್ ತುರಿ, ಕೊತ್ತಂಬರಿ, ಸಬ್ಸಿಗೆ ಸೊಪ್ಪು ತಗೊಂಡು ಹಸಿರು ಮೆಣಸಿನಕಾಯಿ, ನಾವು ಕಟ್ ಮಾಡಿರೋ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಕ್ಬಿಟ್ಟು ಇದರಲ್ಲಿ ಈಗ ಜೀರಿಗೆ 1 ಟೇಬಲ್ ಸ್ಪೂನ್, ಉಪ್ಪು 1.5 ಟೇಬಲ್ ಸ್ಪೂನ್ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ತುರಿ ಎಲ್ಲ ಈಕ್ವಲಾಗಿ ಮಿಕ್ಸ್ ಆಗುತ್ತೆ. ನಂತರ ಇದರಲ್ಲಿ ನಾವು ಬಿಸಿ ಮಾಡಿ ಇಟ್ಟಿದ್ದೀವಲ್ಲ ನೀರು, ಆ ನೀರು ಹಾಕಿ ನಾವು ಚಪಾತಿ ಹಿಟ್ಟು ಥರ ಆ ಹದಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ತೆಳ್ಳಗೆ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ರೊಟ್ಟಿ ತಟ್ಟದಾಗ ಅಂಟುಬಿಡುತ್ತೆ ಕವರ್ಗೆ. ಇಲ್ಲಿ ರೊಟ್ಟಿ ಹಿಟ್ಟು ಬಂದು ಈ ಥರ ಗಟ್ಟಿಯಾಗಿರಬೇಕು, ತೆಳ್ಳಗಿದ್ರೆ ಮಾತ್ರ ತಟ್ಟದಾಗ ಹಿಂಸೆ ಆಗುತ್ತೆ. ಈಗ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಜಾರಲ್ಲಿ 1 ಕಪ್ಪು ಕಾಯಿ ತುರಿ, 1/4 ಕಪ್ಪು ಹುರಿಗಡಲೆ, ಪುದೀನ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಬೆಳ್ಳುಳ್ಳಿ ಹೆಸಳು ಒಂದು 4, ಶುಂಠಿ ಸ್ವಲ್ಪ, ಹಸಿರು ಮೆಣಸಿನಕಾಯಿ 4ರಿಂದ 5, ನೆನೆ ಹಾಕಿರೋ ಹುಣಸೆಹಣ್ಣು ಸ್ವಲ್ಪ, ಉಪ್ಪು ಒಂದು 1/4 ಟೇಬಲ್ ಸ್ಪೂನ್ ಹಾಕಿ ಸ್ವಲ್ಪ ನೀರು ಸೇರಿಸಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬಂದ್ಬಿಡೋಣ. ರೊಟ್ಟಿ ತಟ್ಟಕ್ಕೆ ಒಂದು ಎಣ್ಣೆ ಕವರ್ನ ಕಟ್ ಮಾಡಿ ಈ ಥರ ಇಟ್ಕೊಳ್ಳಿ. ಇಲ್ಲ ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಓಕೆ. ಅದ್ರ ಮೇಲೆ ಎಣ್ಣೆ ಸ್ವಲ್ಪ ಸವರಿದ್ಮೇಲೆ ನಿಮಗೆ ರೊಟ್ಟಿ ಹಿಟ್ಟು ಬಂದು ಎಷ್ಟು ದೊಡ್ಡದು ಬೇಕಾ ಚಿಕ್ಕದು ಬೇಕೋ ನೋಡಿಕೊಂಡು ಈ ಥರ ಉಂಡೆ ತಗೊಳ್ಳಿ. ರೊಟ್ಟಿಗಂತೂ ಈ ಉಂಡೆ ಇಷ್ಟು ಉಂಡೆ ಬೇಕಾಗುತ್ತೆ. ಈಗ ಸುತ್ತ ಈ ಥರ ತಟ್ಟಿ ನಿಮಗೆ ಸೈಡ್ ಬಂದು ಚೆನ್ನಾಗಿ ಬರ್ತಾಯಿಲ್ಲ, ರೌಂಡಿಗೆ ಬರ್ತಾಯಿಲ್ಲ ಅಂತ ಹೆದರ್ಕೊಳ್ಳೇಬಾರ್ದು. ಯಾಕಂದರೆ ಈ ಥರ ರೌಂಡ್ ಬಂದಿಲ್ಲ ಅಂದರೆ ಸುತ್ತನ ಈ ಥರ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡಿದ್ಮೇಲೆ ನೀವು ತಟ್ಟಿದರೆ ರೊಟ್ಟಿ ಅನ್ನೋದು ರೌಂಡಾಗಿ ನೀಟಾಗಿ ನೋಡೋಕ್ಕೆ ಚೆನ್ನಾಗಿರುತ್ತೆ. ಈ ಥರ ನಿಮ್ಗೆ ಎಷ್ಟು ಅಗಲ ಬೇಕು ಅಷ್ಟು ಅಗಲ ತಟ್ಟಿದ ಮೇಲೆ ಸ್ಟವ್ ಆನ್ ಮಾಡಿ ದೋಸೆ ತವ ಇಟ್ಟು ಈ ಥರ ಪೇಪರಿಂದ ರೊಟ್ಟಿನ ರಿಮೂವ್ ಮಾಡಿ ದೋಸೆ ತವ ಮೇಲೆ ಇಟ್ಟು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸ್ಕೊಂಡು ಆಮೇಲೆ ರೊಟ್ಟಿ ತೆಗೆದಾಗ ಪೇಪರಿಂದ ಹುಷಾರಾಗಿ ತೆಗೀರಿ, ಇಲ್ಲಾಂದರೆ ಕಿತ್ತೋಗೋ ಚಾನ್ಸಸ್ಗಳಿರುತ್ತೆ. ಆದರೆ ಹೊಸಬ್ರು ಸಹ ಈ ಟಿಪ್ಸ್ಗಳೆಲ್ಲ ಯೂಸ್ ಮಾಡಿ ನೀವು ಮಾಡ್ತೀರಾ ಅಂದರೆ ಹೊಸಬ್ರು ಸಹ ರೊಟ್ಟಿನ ನೀಟಾಗಿ ಮಾಡಿ ಟೇಸ್ಟಾಗಿ ರೊಟ್ಟಿ ತಿನ್ಬೋದು. ಓಕೆನಾ? ನಾವು ರೊಟ್ಟಿ ತಟ್ಟಿದಾಗ ಎಣ್ಣೆಕಾಯಿ ಮಾಡಿ ತಟ್ತೀವಲ್ಲ, ಈಗಿನ ತವ ಮೇಲೆ ಏನೋ ಎಣ್ಣೆ ಹಾಕಿಲ್ಲ ಅಂದರೆ ಸಾಕಾಗುತ್ತೆ, ಅಷ್ಟೇ ಎಣ್ಣೆ ಸಾಕು. ಈಗ ರೊಟ್ಟಿ ಎಲ್ಲ ರೆಡಿ ಆದಮೇಲೆ ಸರ್ವಿಂಗ್ ಪ್ಲೇಟಲ್ಲಿ ಇಟ್ಟು ಪಕ್ಕದಲ್ಲಿ ಚಟ್ನಿ ಇಟ್ಟು ನೋಡೋಕೆ ಎಷ್ಟು ಕಲರ್ಫುಲ್ ಆಗಿದೆಯಲ್ಲ, ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ವಾವ್, ಸೂಪರ್ ಆಗಿದೆ, ಸಖತ್ ಟೇಸ್ಟ್ ಆಗಿದೆ. ಬಿಸಿ ಬಿಸಿ ರೊಟ್ಟಿ ಚಟ್ನಿಯಲ್ಲಿ ಅದ್ದಿ ತಿಂತಾ ಇದ್ರೆ ಇರುತ್ತೆ, ಸಖತ್ ಟೇಸ್ಟ್ ಇರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ. ಸೈನಿಂಗ್ ಆಫ್, ನಿಮ್ಮ ಸುಶಾಂತಿ.